ವಿದೇಶದಿಂದ ಹಣ ತಗೊಂಡು ಮತ್ತು ಕೆಲವು ಮತಾಂಧ ಶಕ್ತಿಗಳು ಯಾರು ಕನ್ವರ್ಟ್ ಮಾಡಬೇಕು ಹಿಂದೂಗಳನ್ನು ಅಂತ ಹೊರಟಿದ್ದಾರೋ, ಸಂವಿಧಾನಬದ್ಧವಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರೇ, ಯಾವುದ್ರಿ ಷಡ್ಯಂತ್ರ? ಅವತ್ತು ಸೌಜನ್ಯ ಪ್ರಕರಣ ಆದಾಗ ಗೃಹ ಸಚಿವರಾಗಿದ್ದಂಥವರು ನೀವೇ. ಅದೇ ಚಾನಲಲ್ಲಿ ಹೇಳ್ತೀರಾ ಅವರು ಫೋನ್ ಮಾಡಿದ್ರು ಅಂತಾರೆ, ಇವರು ನಾ ಫೋನ್ ಮಾಡಿಲ್ಲ ಅಂತ ಹೇಳ್ತಾರೆ. ಅವತ್ತು ಅಲ್ಲಿ ತಲೆ ತಗ್ಗಿಸಿದಂತಹ ನೀವು ಇವತ್ತು SIT ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ SIT ವರದಿಯನ್ನು ಕೊಟ್ಟಿದ್ದಾರೆ. 7,005 ಪುಟಗಳ ವರದಿ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲರೂ ನೋಡ್ತಾ ಇದ್ದಾರೆ. ಮೆಟೀರಿಯಲ್ ಎವಿಡೆನ್ಸ್ ಅಂತೇಳಿ ಆ ಮೂಳೆಗಳು, ಅದು ಸಂಬಂಧಪಟ್ಟಂತಹ ಮೆಟೀರಿಯಲ್ಗಳು 7,005 ಪುಟಗಳಲ್ಲಿ FSL ರಿಪೋರ್ಟು, DNA ರಿಪೋರ್ಟು ಎಲ್ಲವೂ ಒಳಗೊಂಡಿದೆ ಅಲ್ವಾ? ಯಾವುದ್ರಿ ಷಡ್ಯಂತ್ರ? ವಿದೇಶಗಳಿಂದ ಹಿಂದೂ ಧರ್ಮಕ್ಕೆ ಮತಾಂತರ ಹಿಂದೂ ಧರ್ಮವನ್ನು ಹಾಳು ಮಾಡೋದಕ್ಕೆ, ಮತಾಂತರ ಮಾಡ್ಕೊಳ್ಳೋದಕ್ಕೆ ಷಡ್ಯಂತ್ರ ಅಂತ ಹೇಳ್ತಿರಲ್ಲ, ನಗರದ ನಕ್ಸಲ್ ಅಂತ ಹೇಳ್ತಿರಲ್ಲ, ಅದು ಯಾವ ವಿಚಾರವನ್ನು ಇಟ್ಕೊಂಡು ಮಾತನಾಡ್ತಿರ್ರಿ? ಜವಾಬ್ದಾರಿ ಅನ್ನೋದಿಲ್ವಾ ನಿಮಗೆ? 7,005 ಪುಟಗಳ ವರದಿಯಲ್ಲಿ ಎಲ್ಲ ವಿಚಾರಗಳು ಅಡಗಿದೆ ಅಲ್ವಾ? 1 ವರ್ಷಗಳ ಕಾಲ ನಡೆದಂತಹ ಈ ತನಿಖೆ ಇಲ್ಲಿ ಏಕ್ದಮ್ ಮೊದಲನೇ ವರದಿ ಕೊಟ್ಟಾಗ ಎಲ್ಲ ಮಾಧ್ಯಮಗಳು ಬಾಯ್ ಬಡ್ಕೊಂಡಿದ್ವಲ್ಲ. 5 ಜನ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣ, ಇವ್ರ ಹೆಸರುಗಳೆಲ್ಲ ಬಂದ ತಕ್ಷಣವೇ ಚಾರ್ಜ್ ಶೀಟ್ ಫೈಲ್ ಆಗೋಯ್ತು, ಚಾರ್ಜ್ ಶೀಟ್ ಸಲ್ಲಿಕೆ ಆಗೋಯ್ತು, ಇವರೆಲ್ಲ ಅರೆಸ್ಟ್ ಆಗ್ತಾರೆ ಅಂತೇಳಿ ಬಾಯ್ ಬಡ್ಕೊಂಡಂತಹ ಈ ಪೇಯ್ಡ್ ಮೀಡಿಯಾಗಳು, ಮಾರಿಕೊಂಡ ಮಾಧ್ಯಮಗಳು ನೆನ್ನೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮೆಟೀರಿಯಲ್ಸ್ ಎವಿಡೆನ್ಸ್ ಸಮೇತ ಕೊಟ್ಟಾಗ ನಾವು ನೆನ್ನೆಯಿಂದ ನೋಡ್ತಾ ಇದ್ವಿ, ಒಂದು ಮಾಧ್ಯಮವೂ ಸಹ ಬಾಯಿ ತೆರೀಲಿಲ್ಲ. ಮಾಧ್ಯಮವೂ ಸಹ ಬಾಯಿ ತೆರೀಲಿಲ್ಲ. ಅವರಿಗೆ ಅರ್ಥ ಆಗಿದೆ. 7,005 ಪುಟಗಳಲ್ಲಿ ಕೊಟ್ಟಂತಹ ತನಿಖಾ ವರದಿನಲ್ಲಿ ಏನೇನು ಆಗಿದೆ ಅನ್ನೋ ವಿಚಾರ. ಚಿನ್ನಯ್ಯ ಯಾವ ವಿಚಾರವನ್ನು ಇಟ್ಟುಕೊಂಡು ನನ್ನ ಹತ್ರ ಸತ್ಯ ಇದೆ, ನಾನು ಊದು ಹಾಕಿದ್ದೀನಿ, ನಾನು ತೆಗೆದುಕೊಡ್ತೀನಿ ಅಂತ ಹೇಳ್ಬಿಟ್ಟು 1995ರಿಂದ ಏನವರು ಹೇಳಿದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ, SP ಆಫೀಸ್ಗೆ ದೂರು ಕೊಟ್ಟು 164 ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ, ಆ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಇವತ್ತು ತನಿಖೆ ಆಗಿರುವಂಥದ್ದು. ಹೊರಗಡೆ ಬರುತ್ತೆ ಯಾರು ಷಡ್ಯಂತ್ರ ಮಾಡಿದ್ರು. 74 UDRಗಳು ಇವತ್ತು ಹೈಕೋರ್ಟಲ್ಲಿದೆ. ಇಲ್ಲಿ ಅದಕ್ಕಿಂತ ಮಿಗಿಲಾಗಿ ಭಾಳಷ್ಟು UDRಗಳು ಇವತ್ತು ಸಿಕ್ಕಿರುವಂಥದ್ದು ಎಲ್ಲವೂ ಹೊರಗಡೆ ಬರುತ್ತೆ. ಯಾವುದು ಮುಚ್ಚಿಡೋ ಅಂಥದ್ದು ಯಾವುದೂ ಇಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂತಹ ಆರ್ ಅಶೋಕ್ ಅವರು ಹಿಂದೂ ಧರ್ಮವನ್ನು ತೆಗೆದುಕೊಂಡು ಬರ್ತಾರೆ, ಮತಾಂತರ ಅಂತಾರೆ, ಷಡ್ಯಂತ್ರ ಅಂತಾರೆ, ವಿದೇಶದಿಂದ ಹಣ ಬಂತು ಅಂತಾರೆ. ವಿದೇಶದಿಂದ ಹಣ ಬರೋದು ಕೇಂದ್ರ ಸರ್ಕಾರದ ಕಣ್ಣು ತಪ್ಪಿಸಿ ಬರಲಿಕ್ಕಾಗುತ್ತೇನ್ರಿ ಅಶೋಕ್ ಅವರೇ? ಕೇಂದ್ರದಲ್ಲಿ 12-13 ವರ್ಷದಿಂದ ನೀವೇ ಇದ್ದೀರಲ್ಲ. ಗೃಹ ಸಚಿವರು ಅಮಿತ್ ಶಾ ಅವರಿದ್ದಾರೆ, ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ, ನರೇಂದ್ರ ಮೋದಿ ಅವರು ವಿಶ್ವಗುರು ಇದ್ದಾರೆ, ನೀವೇ ಇದ್ದೀರಲ್ಲ. ವಿದೇಶದಿಂದ ಫಂಡ್ ಬಂದಿದೆ ಅಂತಂದರೆ ನಿಮ್ಮದೇ ಪಕ್ಷದ ಉಡುಪಿ ಚಿಕ್ಕಮಗಳೂರಿನ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರವರು NIA ತನಿಖೆಗೆ ಮಾಡಿ ಅಂತೇಳಿ, ED ತನಿಖೆ ಮಾಡಿ ಅಂತೇಳಿ ಗೃಹ ಸಚಿವರಿಗೆ ಅರ್ಜಿ ಕೊಟ್ಟಿದ್ರಲ್ಲ, ದೂರು ಕೊಟ್ಟಿದ್ರಲ್ಲ. ಯೂಟ್ಯೂಬರ್ಸ್ಗೆ ಹಣ ಬಂದಿದೆ, ಬರ್ತಿದೆ, ತನಿಖೆ ಮಾಡಿ ಅಂತೇಳಿ ಮಿಸ್ಟರ್ ವಚನಾನಂದ ಇವರು ಕೇಸರಿ ಬಟ್ಟೆ ತೊಟ್ಕೊಂಡು ಹೋಗಿ ದೂರು ಕೊಟ್ಟಿದ್ರಲ್ಲ. ಏನಾಯ್ತು ರೀ? 1 ವರ್ಷ ಆಯ್ತಲ್ಲ. ಯಾಕೆ ಯೂಟ್ಯೂಬರ್ಸ್ಗೆ ವಿದೇಶದಿಂದ ಹಣ ಬಂದಿರೋ ವಿಚಾರ ಗೊತ್ತಾಗ್ಲಿಲ್ವಾ? ನಿಮ್ಮದೇ ಸರ್ಕಾರ ಏನು ಮೈಕ್ ಹಿಡ್ದಿದ ತಕ್ಷಣ ಏನು ಬೇಕಾದರೂ ಮಾತಾಡ್ಬೋದು. ನೀವೆಲ್ಲ ಹಿಂದೂ ಧರ್ಮವನ್ನು ಇಟ್ಕೊಂಡು ಹಿಂದೂ ಧರ್ಮವನ್ನು ಇಲ್ಲಿ ಲಿಂಕ್ ಮಾಡಲಿಕ್ಕೆ ಬರ್ತಾ ಇದ್ದೀರಲ್ಲ. ಮೊದಲು ನೀವು ನಿಮ್ಮ ರಾಜಕೀಯ ಪಕ್ಷದ ಲಾಭಕ್ಕೋಸ್ಕರವಾಗಿ ಪರಮ ಪವಿತ್ರವಾದಂಥ ಹಿಂದೂ ಧರ್ಮವನ್ನು ಲಿಂಕ್ ಮಾಡೋದನ್ನು ಬಿಟ್ಬಿಡಿ. ನಿಮಗೆ ನಿಜವಾದಂತಹ ಆಡಳಿತ ಮಾಡಬೇಕು ಅಂತಂದರೆ ಆಡಳಿತ ಪಕ್ಷದ ಕಾರ್ಯವೈಖರಿಗಳನ್ನು ಟೀಕೆ ಮಾಡಿ ಮಾತಾಡಿ. ಹಿಂದೂ ಧರ್ಮವನ್ನು ಬಳಸ್ಕೊಳ್ಳೋದು ನಗರದ ನಕ್ಸಲ್ ಅಂತೆ. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನ, ಜಯಂತ್, ಅಜಯ್ ಇವರೆಲ್ಲರೂ ಸಹ ಸತ್ಯವನ್ನು ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇರುವಂಥದ್ದು. ಒಂದು ಬುರುಡೆ ತಗೊಂಡು ಹೋಗ್ಬಿಟ್ನಂತೆ, ಮಾಧ್ಯಮಗಳು ಹೇಳಿರುವಂಥದ್ದೇನು ಫೈಬರ್ ಬುರುಡೆ ಅಂತೆ, ಅದು ಯಾವುದೋ ಸ್ಮಶಾನದಿಂದ ತಗೊಂಬಂದ್ರಂತೆ. ಫೈಬರ್ ಬೋರ್ಡೆ ಅಂತಂದರೆ FSL ರಿಪೋರ್ಟಲ್ಲಿ ಗೊತ್ತಾಗಲ್ವಾ? ಅಲ್ಲಿ ಮಣ್ಣು ಎಲ್ಲಿಂದ ತಗೊಂಡ್ಕೊಂಡಿದ್ದಾರಂತೆ ಮಣ್ಣಿಂದ ಮ್ಯಾಚ್ ಆಗ್ತಾ ಇಲ್ವಾ? ಬಂಗ್ಲೆಗುಡ್ಡದಲ್ಲಿ ಬಂದು SITನವರು ತನಿಖೆ ಮಾಡಿದ್ರಲ್ಲ, ಅದೇನು ಮತ್ತೆ? ಹಾಗಾದರೆ ಬಾಯಲ್ಲಿ ನಾಲಿಗೆಯಲ್ಲಿ ಮೂಳೆ ಇಲ್ಲ ಅಂತೇಳಿ ಹೆಂಗೆ ಬೇಕಾದ್ರೂ ಟರ್ನ್ ಮಾಡ್ತೀರಾ ನೀವು?
ಅದಕ್ಕೆ ರೀ ನಿಮ್ಮನ್ನು ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳೋದು, ಅದಕ್ಕೆ ನಿಮ್ಮನ್ನು ಗೋಧಿ ಮೀಡಿಯಾ ಅಂತ ಹೇಳುವಂಥದ್ದು. ಸತ್ಯ ಯಾವತ್ತಿದ್ರೂ ಸಾಯೋದಿಲ್ಲ. ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಏನೆಲ್ಲ ಮಾತಾಡಿದ್ರಿ. ಇದೇ ಆರ್ ಅಶೋಕ್ ಅವರು ಅದೇ ಚಾನಲಲ್ಲೇ ಕೂತ್ಕೊಂಡು ಯಾವ ಸ್ಟೇಟ್ಮೆಂಟ್ ಕೊಟ್ಟರು? ಅವತ್ತೊಂದು ದಿವಸ ನಾನು ಅವ್ರಿಗೆ ಫೋನ್ ಮಾಡಿದ್ದೆ ಅಂತ ಅವರು ಹೇಳ್ತಾರೆ, ಇವರು ಫೋನ್ ಬಂದೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಆ್ಯಂಕರ್ ಹೇಳಿದ ತಕ್ಷಣ ತಲೆ ತಗ್ಗಿಸ್ತಾರೆ. ಇಂಥವರು ಅವತ್ತಿನ ಗೃಹ ಸಚಿವರು, ಇಂಥವರು ಸೌಜನ್ಯಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಿತ್ತಾ? ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಿನ್ನೆ ದಿವಸ ಗಿರೀಶ್ ಮಟ್ಟಣ್ಣನವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಏನು ಆಗಿದೆ ಏನಿಲ್ಲ ಅನ್ನೋ ವಿಚಾರಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. CBI ಹೇಳ್ತಾ ಇದೆ ನಮಗೆ ಸಿಬ್ಬಂದಿಯ ಕೊರತೆ ಅಂತೆ. CBI 13 ವರ್ಷದಿಂದ ಹೋರಾಟ ಮಾಡ್ತಾ ಇರುವಂತಹ ಒಂದು ನ್ಯಾಯ ಕೊಡಿಸೋದಕ್ಕೆ ಸಿಬ್ಬಂದಿ ಕೊರತೆ ಅಂತೇಳಿ ಸುಪ್ರೀಂ ಕೋರ್ಟಿಗೆ ವಿಷಯ ಅಫಿಡೇವಿಟ್ ಹಾಕ್ತಾರೆ ಅಂತಂದರೆ, ನಾವು ಸತ್ಯದ ಪರವಾಗಿ ನಿಂತ್ಕೊಂಡು ಮಾತನಾಡ್ತಾ ಇರೋದು. ಆರ್ ಅಶೋಕ್ ಅವರೇ, ನಿಮಗಿಂತ ದೊಡ್ಡ ಹಿಂದೂಗಳು ನೀವು ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಿ, ಓಟಿಗೋಸ್ಕರ ಬಳಸ್ತಾ ಇದ್ದೀರಿ. ನಾವು ಹಾಗಲ್ಲ. ಹಿಂದೂ ಹೆಣ್ಣು ಮಕ್ಕಳಿಗೆ, ಹಿಂದೂಗಳಿಗೆ ಆಗಿರುವಂತಹ ಅನ್ಯಾಯವನ್ನು ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಸೌಜನ್ಯ ಆಗಿರ್ಬೋದು, ಆನೆ ಮಾವುತ ಆಗಿರ್ಬೋದು, ಪದ್ಮಾವತ್ ಲತಾ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಚಿನ್ನಯ್ಯ ಊತ ಹಾಕಿರುವಂಥ ಜಾಗದಲ್ಲಿ 3 ಅಸ್ಥಿ ಪಂಜರಗಳು ಸಿಕ್ಕಿದಾವಲ್ಲ ಅದಾಗಿರ್ಬೋದು, ಬಂಗ್ಲೆಗುಡ್ಡದಾಗಿರ್ಬೋದು, 74 UDRಗಳಾಗಿರ್ಬೋದು, ಎಲ್ಲದಕ್ಕೂ ಸಹ ನ್ಯಾಯ ಸಿಗಬೇಕು. ಈ ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ಕೊಲೆಗಡಕರಿದ್ದಾರೋ ಅವರು ಎಲ್ಲರೂ ಸಹ ಮುಖವಾಡ ಬಯಲಾಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂತಹ ನಿಜವಾದ ಹಿಂದೂಗಳು ನಾವು, ಪ್ರಾಮಾಣಿಕ ಹಿಂದೂಗಳು ನಾವು, ಮಹಾನ್ ಹಿಂದೂಗಳು ನಾವು, ನೀವುಗಳಲ್ಲ. ಒಬ್ಬ ಜವಾಬ್ದಾರಿಯುತವಾದಂತಹ ವಿರೋಧ ಪಕ್ಷದ ನಾಯಕರಾಗಿ ನೀವು ನಡ್ಕೊಳ್ತಾ ಇರುವಂತಹ ರೀತಿ ಏನೆಲ್ಲ ಮಾತಾಡಿದ್ರಿ? ಧರ್ಮಯುದ್ಧ ಅಂತೆ. ಧರ್ಮಯುದ್ಧ ಯಾವ ಧರ್ಮಯುದ್ಧ? ನಿಮ್ಮ ಓಟಿಗೋಸ್ಕರವಾಗಿ ಧರ್ಮವನ್ನು ಬಳಸ್ಕೊಳ್ತಾ ಇರುವಂಥವ್ರು ನೀವು. ಇಷ್ಟು ಹೋರಾಟ ಮಾಡಿ 1 ವರ್ಷದಿಂದ ಈ ಮೀಡಿಯಾಗಳು ಈ ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇರುವಂಥದ್ದು. ನಿಮ್ಮ BJPಯವರು ಏನೆಲ್ಲ ಸುಳ್ಳು ಸುದ್ದಿಗಳನ್ನು ಹರಡಿಸಿ ಇವರನ್ನು ಸಿಗಾಕ್ಸ್ಬೇಕು ಅಂತ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಹಳೇ ಕೇಸ್ನಲ್ಲಿ ಇವಾಗ ಓಪನ್ ಮಾಡಿಸಿ ಗಡೀಪಾರಿಗೆ ಆದೇಶ ಮಾಡಿಸಿ ಸೌಜನ್ಯಗೆ ಅದಕ್ಕೆ ಲಿಂಕ್ ಅನ್ನೋ ರೀತಿಯಲ್ಲಿ ಮೀಡಿಯಾಗಳಿಗೆ ಬರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇಷ್ಟನ್ನು ಮತ್ತೆ ಈ 7,005 ಪುಟಗಳ ಏನು ತನಿಖಾ ವರದಿ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ SIT ಕೊಟ್ಟಿದೆ ಅಂತಂದರೆ ಇದು ಸೌಜನ್ಯ ಹೋರಾಟಗಾರರ ಗೆಲುವು ಕಣ್ರಿ. ಗಿರೀಶ್ ಮಟ್ಟಣ್ಣನವರು ಅದನ್ನೇ ಕೇಳ್ತಾ ಇದ್ದಿದ್ದು, ಆ ವರದಿ ಕೊಡಿ ಅಂತೇಳಿ. SIT ಅವರು ಅಂತಿಮ ವರದಿ ಕೊಡಿ ಅಂತ ಕೇಳ್ತಾ ಇದ್ದಿದ್ದು. ಚಿನ್ನಯ್ಯನೂ ಸಹ ವರದಿಯ ವಿಚಾರದಲ್ಲಿ ರಿಟ್ ಪಿಟಿಷನ್ ಹಾಕಿದ್ದಿದ್ದು. ಇವತ್ತು ವರದಿ ಬಂದಿದೆ, ವರದಿಯಲ್ಲಿ ಎಲ್ಲವೂ ಹೊರಗಡೆ ಬರುತ್ತೆ. ಸತ್ಯದ ನ್ಯಾಯದ ಪರವಾಗಿ ನಿಂತಿರುವಂಥದ್ದು ನೀವು ಮಾಡಿದ್ದೇನ್ರಿ? ವಿದೇಶಗಳಿಂದ ಹಣ ಬರ್ತಾ ಇದೆ. ಸಮೀರ್ ವಿಡಿಯೋ ಬಂದ ತಕ್ಷಣ ವಿದೇಶದಿಂದ ಹಣ ಬಂತಿದೆ, ಹಿಂದೂ ಧರ್ಮದಕ್ಕೆ ಅಪಚಾರ ಆಗ್ತಾ ಇದೆ, ಮತಾಂತರ ಆಗ್ತಾ ಇದೆ ಅಂತಿರಲ್ಲ. ಆರ್ ಅಶೋಕ್ ಅವರೇ, ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ನೀವುಗಳು ಬೆಂಗಳೂರು ಸುತ್ತಮುತ್ತಲಿನ ವಿವೇಕನಗರ, ನೀಲಸಂದ್ರ, ಬೆಂಗಳೂರಿನ ಶಿವಾಜಿನಗರ ಏರಿಯಾ, ಸಿಟಿ ಮಾರ್ಕೆಟ್ ಏರಿಯಾ, ಕಂಟೋನ್ಮೆಂಟ್ ಏರಿಯಾ, ಹೆಗ್ಡೆ ನಗರದಿಂದ ತಣಿಸಂದ್ರ ಹಿಡಿದು ನಾಗವಾರದಿಂದ ಹಿಡಿದು ಹೆಣ್ಣೂರಿಂದ ಹಿಡಿದು ಎಲ್ಲ ಕಡೆ, ಈರನಪಾಳ್ಯ, ಚೇಳ್ಕೆರೆ, ಕಮ್ಮನಹಳ್ಳಿ, ಬಾಣಸವಾಡಿ, ಈ ಎಲ್ಲ ಕಡೆನೂ ಹೋಲ್ಸೇಲ್ ಆಗಿ ಹಿಂದೂಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳ್ತಾ ಗೊಂಡಿದ್ದಾರೆ. ನೀವು ಬೆಂಗಳೂರಿನಲ್ಲಿ ಶಾಸಕರಾಗಿ ಸಚಿವರಾಗಿದ್ದಂಥವರು, ಉತ್ತರಳ್ಳಿಯ ದೊಡ್ಡ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವರು ನಿಮಗೆ ಬೆಂಗಳೂರಿನ ನಿಮ್ಮ ಮನೆಯ ಅಕ್ಕಪಕ್ಕ ಮತಾಂತರ ಆಗ್ತಾ ಇರೋದ್ರ ಬಗ್ಗೆ ಗೊತ್ತಿಲ್ಲ. ಜಾಣ ಕುರುಡುತನ ಪ್ರದರ್ಶನ ಮಾಡ್ತೀರಿ. ಇಲ್ಲಿ ವಿದೇಶದಿಂದ ಮತಾಂತರ ಮಾಡೋದಕ್ಕೆ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂತೇಳಿ ಹಿಂದೂಗಳ ಮೇಲೆ ಆರೋಪ ಮಾಡ್ತೀರಲ್ಲ. ನೀವೆಂತಹ ರಾಜಕಾರಣಿರಿ ನೀವೆಂತಹ ಹಿಂದೂಗಳು? ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ. ಆ ರೀತಿ ಅಲ್ಲ. ಹೋರಾಟ ಅಂದರೆ ಹೋರಾಟ, ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು. ಖಂಡಿತವಾಗಲೂ ಇದು 1 ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಿದೆ. SIT ತನಿಖಾ ವರದಿಯನ್ನು ಸಲ್ಲಿಸಿದೆ. ಆ ತನಿಖಾ ವರದಿಯಲ್ಲಿ ಏನಿದೆ ಅನ್ನೋ ವಿಚಾರ ಹೊರಗಡೆ ಬಂದೇ ಬರುತ್ತೆ. ಆವತ್ತು ಗೊತ್ತಾಗುತ್ತೆ ಯಾವ ಅಸ್ಥಿ ಪಂಜರಗಳನ್ನು ಎಲ್ಲೆಲ್ಲಿ ಊತ ಹಾಕಿದ್ರು, ಯಾರ್ಯಾರು ಊತ ಹಾಕಿದ್ರು. ಮನೆ ಅಂಗಳದಲ್ಲಿ ಸಿಕ್ಕಿದ್ದಂತಹ ಅಸ್ಥಿ ಪಂಜರಗಳಿಗೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋಕ್ಕಾಗುತ್ತೇನ್ರಿ? ನಿಮ್ಮ ಮನೆ ಗೇಟ್ ಒಳಗಡೆ ಸಿಕ್ಕಿರುವಂಥದ್ದು ಸಂಬಂಧ ಇಲ್ಲ ಅನ್ನೋಕ್ಕಾಗುತ್ತಾ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ?
ಒಂದೇ ಒಂದು ಮೂಳೆಗೂ ಸಹ ಅದಕ್ಕೊಂದು ಬೆಲೆ ಇದೆ, ಅದಕ್ಕೂ ಸಹ ಜೀವ ಇದೆ. ಒಂದು ಮೂಳೆಯನ್ನು ಬಿಸಾಡಿದ್ದಾರೆ ಅಂತಂದರೆ ಅದು ಅನ್ಯಾಯಕ್ಕೊಳಪಟ್ಟಿರುವ ಬಿಸಾಕಿರುವಂತಹ ಮೂಳೆಗಳದು. ಸ್ನೇಹಿತರೆ, ಹೋರಾಟ ಅಂದರೆ ಸತ್ಯದ ಪರವಾಗಿ ಹೋರಾಟ ಮಾಡಬೇಕು. ನೀವು ಏನೆಲ್ಲ ಪಿತೂರಿಗಳನ್ನು ಮಾಡ್ತಾ ಇದ್ದಾರೆ. ಯೂಟ್ಯೂಬರ್ಸ್ಗಳಿಗೆ ವಿದೇಶದಿಂದ ಹಣ ಬರ್ತಾ ಇದಲ್ಲ. ನಾವು ಯೂಟ್ಯೂಬರ್ಸ್ಗಳು ಏನು ಈ ಸೌಜನ್ಯ ಪ್ರಕರಣ, ಚಿನ್ನಯ್ಯನ ವಿಚಾರ ಇರ್ಬೋದು, ಆನೆ ಮಾಹುತನ ವಿಚಾರ ಇರ್ಬೋದು, ಸತ್ಯದ ಪರವಾಗಿ ನಾವು ಧ್ವನಿ ಎತ್ತಿದ್ರೆ ನಮಗೆ ಬರ್ತಾ ಇರುವಂತಹ ಆದಾಯಗಳನ್ನು ಕಟ್ಟು ಮಾಡಿಸುವಂತಹ ಲೆವೆಲ್ಗೆ ಹೋಗ್ತಾರೆ ಇವರು ಅಂತಂದರೆ, ಆ ಆದಾಯವನ್ನು ಕಟ್ಟು ಮಾಡಿಸಿದ್ರು ಸಹ ನಾವು ಸತ್ಯದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ, ನ್ಯಾಯದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ. ಯಾಕಂದರೆ ನಾವು ಮನುಷ್ಯರು ರೀ, ನಾವು ಮನುಷ್ಯರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಬೇಕಾದಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.